ಮುಖ್ಯವಾಗಿ ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ 25,000ಕ್ಕೂ ಹೆಚ್ಚು ವಿಕಲಚೇತನರಿಗೆ 3 ತಿಂಗಳಿಂದ ಸರ್ಕಾರದಿಂದ ಬರಬೇಕಾದಂತ ಮಾಸಾಸನ ಇನ್ನೂ ಬಂದಿರುವುದಿಲ್ಲ. ಈ ಮಾಸಾಸನ ಬಂದಂತ ವಿಕಲಚೇತನರು ಅವರ ದೈನಂದಿನ ಖರ್ಚುಗಳನ್ನೇ ಅದನ್ನು ನಿಭಾಯಿಸ್ತಾ ಇರ್ತಾರೆ. ಅದರಲ್ಲಿ ಅತಿವೇಳನ ಕೊಡಿಸೋದಕ್ಕೆ ಯೂಸ್ ಮಾಡ್ತಾ ಇದ್ರು. ಈ ದುಡ್ಡೇ 3 ತಿಂಗಳಿಂದ ಬಂದಿದೆ. ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿಕಲಚೇತನರು ಸಹ ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋ ಕಾರಣಕ್ಕಾಗಿ ಇಬ್ರು ಸೇರಿ ಈ ಮಾಸಾಸನವನ್ನು ಜಾರಿಗೊಳಿಸಿರ್ತಾರೆ. ಈ ಮಾಸಾಸನ 75% ಕಡಿಮೆ ಇರುವಂತ ವಿಕಲಚೇತನರಿಗೆ 800 ರೂಪಾಯಿ ಬರ್ತಾ ಇದೆ. 75% ಹೆಚ್ಚು ಇರುವಂತ ವಿಕಲಚೇತನರಿಗೆ 1,400 ರೂಪಾಯಿ ಬರ್ತಾ ಇದೆ. ಮತ್ತೆ ಬುದ್ಧಿ ವಿಕಲತೆಯನ್ನು ಉಳ್ಳಂತ ವಿಕಲಚೇತನರಿಗೆ ಮತ್ತೆ ಸೇರಿ 2,000 ರೂಪಾಯಿ ಬರ್ತಾ ಇದೆ. 3 ಹಂತದಲ್ಲೂ ಸಹ ಬರ್ತಾ ಇದ್ದಾರೆ. 3 ಹಂತದಲ್ಲಿ ಬರ್ತಾ ಇರೋಂಥ ಯಾರು ಸಹ ಈ ದುಡ್ಡು ಪಿಂಚಣಿ ಹಣ ಬಂದಿಲ್ಲ. ಇದು ಬರ್ದೇ ಇರೋದ್ರಿಂದ ವಿಕಲಚೇತನರ ಬದುಕು ಏನಾಗಿದೆ, ಬೀದಿಗೆ ಬಂದಂತೆ ಮಾತಾಡಿದಂತ ಸಂದರ್ಭದಲ್ಲಿ ನಕಲಿ ಅಂಗವಿಕಲರ ಪತ್ತೆಗಾಗಿ ನಾವು ಇದನ್ನ ಮಾಡಿದ್ದೀವಿ, ಹಾಗಾಗಿ ನಿಲ್ಲಿಸಿದ್ದೀವಿ, ಅದನ್ನ ವೆರಿಫಿಕೇಶನ್ ನಡೆಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಾ. ನೀವು ವೆರಿಫಿಕೇಶನ್ ನಡೆಸೋದ್ರಲ್ಲಿ ನಾವು ಯಾವುದಿಲ್ಲ, ನಕಲಿ ಅಂಗವಿಕಲರ ಕಂಡಿದ್ದು ಪತ್ತೆ ಹಚ್ಚಿ ಅವ್ರನ್ನ ನಿಲ್ಲಿಸಿ ನಿಜವಾದ ಅಂಗವಿಕಲರು ಬೀದಿಗೆ ಬರ್ದೇ ಇರೋ ತರ ಮತ್ತೆ ಅವ್ರಿಗೆ ತೊಂದರೆ ಆಗದೆ ಇರೋ ತರ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಗಮನ ಹರಿಸಿ ಅತಿ ತುರ್ತಾಗಿ 30ನೇ ತಾರೀಕು ಒಳಗಡೆ ನೀವು ಈ ಮಾಸಾಸನವನ್ನ 3 ತಿಂಗಳಿಂದ ನಿಲ್ಲಿಸಿರೋಂಥ ಪೂರ್ಣ ಪ್ರಮಾಣದ ಅನುದಾನನ ಬಿಡುಗಡೆ ಮಾಡಬೇಕು ಅಂತ ನಮ್ಮ ಜಿಲ್ಲೆಯಲ್ಲಿ ವಿಕಲಚೇತನ 25,000 ಜನಸಂಖ್ಯೆ ಇರುವ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಜನರಿಗೆ 25,000ಕ್ಕಿಂತ 25,000 ಜನಸಂಖ್ಯೆ ಇದೆ. ಇದು ಸುಮಾರು 13,000 ಇರ್ಬೋದು, 12,000 ಜನ ಇರ್ಬೋದು. ಕೆಲವರಿಗೆ ಸಾಮಾಜಿಕ ಭದ್ರತೆ ಯೋಜನೆಯನ್ನು ತಡೆ ಹಿಡಿದಿದ್ದಾರೆ. ಯಾಕೆ ತಡೆ ಹಿಡಿದ್ರು ಅನ್ನೋದು ನಮಗೆ ಗೊತ್ತಿಲ್ಲ. ನಾನು ಹೇಳ್ತಾ ಇರುವಂತ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ಜಿಲ್ಲಾಡಳಿತಕ್ಕೆ ಹೇಳ್ತಾ ಇದ್ದೀನಿ ಮತ್ತು ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, ನೀವು ಇಲ್ಲಿಗಲ್ ಆಗಿರೋರನ್ನ ರದ್ದು ಮಾಡಿ. ಏನಿದೆ ಆ ಕೂಲಿ ಮಾಡ್ಕೊಂಡು ಆ ಎಣ್ಣೆ ವ್ಯಾಪಾರ ಮಾಡ್ಕೊಂಡು ಅದರಲ್ಲೇ ಜೀವನ ಮಾಡ್ಕೊಂತವ್ರನ್ನ ನೀವು ಪಿಂಚಣಿಗೆ ರದ್ದು ಮಾಡಿ ನೀವು ಇದು ಮಾಡ್ತಾ ಇದ್ರೆ ನಾವು ಸುಮ್ಮನೆ ಸರ್ಕಾರನೇ ಆಗಲಿ ಜಿಲ್ಲಾಡಳಿತನೇ ಮಾಡಿದ್ರು ನಾವು ಸುಮ್ಮನೆ ಕೂರಂತ ಸಂಘಟನೆ ಅಲ್ಲ. ನಿರ್ಬಂಧ ಆಗಿರೋದ್ರಿಂದ ನೀವು ನಮ್ಮ ವಿಶೇಷ ಚೇತನರಿಗೆ ಸಾಮಾಜಿಕ ಭದ್ರತೆ ಯೋಜನೆ ಬರ್ತಕ್ಕಂಥ ಪಿಂಚಣಿ ಹಣವನ್ನ 30ರೊಳಗೆ ಈ ತಿಂಗಳು 30ರೊಳಗೆ ನೀವು ಬಿಡುಗಡೆ ಮಾಡಲಿಲ್ಲ ಅಂತಂದ್ರೆ ಕಾರ್ಯಗಳಲ್ಲಿ ಕಚೇರಿಯಲ್ಲಿ ನಾವು ಪ್ರೊಟೆಸ್ಟ್ ಮಾಡ್ತಿದ್ವಿ. ಅಲ್ಲೂ ನಮಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ವಿಧಾನಸೌಧದ ಮುಂದೆ ನಾವು ಒಂದು ಚಳುವಳಿನ ಹಮ್ಮಿಕೊಳ್ಬೇಕಾಗ್ತದೆ. ನಾನು